ಅಧ್ಯಕ್ಷರೇ ಒಂದ್ ನಿಮಿಷ ಆಯ್ತು, ಒಬ್ರು ಮಾತಾಡ್ಲಿ ದಯವಿಟ್ಟು. ಅಧ್ಯಕ್ಷರೇ, ನಾವು ಅವರು ಸ್ವಲ್ಪ ಉದ್ದೇಶಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೇವೆ. ಅದರ ದುರ್ಲಾಭ ಅವರ ಉದ್ದೇಶ ಅವ್ರು ಮಾತಾಡ್ತಿದ್ದಾರೆ, ವಾಸ್ತವಾಂಶ ವಿಶ್ಲೇಷಣೆ ಅಲ್ಲ. ಅವರು ಬರೀ ಪ್ರಚೋದನೆ ಮಾಡೋದಕ್ಕೋಸ್ಕರ ನಮ್ಮ ತಾಳ್ಮೆ ಪರೀಕ್ಷೆ ಸ್ವಾತಂತ್ರ್ಯ ಸ್ವಲ್ಪ ಕೇಳಿ. ತಾವು ಪೀಠದಿಂದ ಅವಕಾಶ ಅವರು ಬಗ್ಗೆ ಏನು ಮಾತಾಡಿದ್ದಾರೆ ಅವರು ಮಾತಾಡಿರೋದು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಾ ಇಲ್ಲ. ಬಗ್ಗೆ ಮಾತಾಡಿದ್ದಾರೆ. ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಲೇಬೇಕು. ಹಾಗೂ ಅವ್ರು ಮಾತಾಡ್ಲಿ, ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ, ನಾವು ತಾಳ್ಮೆಯಿಂದ ಕೇಳ್ತೇವೆ. ಅವ್ರದ್ದು ಒಂದೇ ಉದ್ದೇಶ ಹೊರಗಡೆ ಸಮಾಜದಲ್ಲಿ ಗಲಾಟೆ ಇಲ್ಲೂ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅವಕಾಶ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಆಯ್ತು. ಬಿಜೆಪಿ ಅವರು ಬೆಂಕಿ ಇಡೋದಕ್ಕೆ ಅಧ್ಯಕ್ಷರೇ ಕೆಲಸ ಮಾಡಿಲ್ಲ. ನಾವು ಚರ್ಚೆಗೆ ಸಿದ್ಧರಿದ್ದೀವಿ. ನಾವು ಯಾವ ಚರ್ಚೆಯಿಂದನೂ ಕೂಡ ಹೊರಗೆ ಹೋಗೋ ಪ್ರಶ್ನೆ ಇಲ್ಲ. ಎಲ್ಲದನ್ನು ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಮಾನ್ಯ ಅಧ್ಯಕ್ಷರೇ, ಮುಗಿಸ್ಬಿಡ್ತೇನೆ ಅಧ್ಯಕ್ಷರೇ. ಆಯ್ತು, 2 ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ? ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರ್ಲಿಲ್ಲ ಅಂತ. ಕಳಕಳಿ ಇರ್ಲಿಲ್ಲ. ಚರ್ಚೆ ಮಾಡಿ. ಈಗ RSS ಬಗ್ಗೆ ಮಾತಾಡ್ತಾರೆ. ಯಾವ ಪಾರ್ಟಿ ರಾಷ್ಟ್ರಧ್ವಜವನ್ನು ಯಾವ ಪಾರ್ಟಿ? ಇದೇ ಮಾನಸಿಕತೆ ಇರುವಂತಹ ಕಾರಣಕ್ಕೆ ಇವತ್ತು ಇವರಿಗೆ ಸತ್ಯ ಹೇಳಿ ಆಗುತ್ತೆ. ಇವರಿಗೆ ಯಾಕೆ ಅಸಮರ್ಥ ಹೋಮ್ ಮಿನಿಸ್ಟರ್, ಅಸಮರ್ಥ ಡಿಫೆನ್ಸ್ ಮಿನಿಸ್ಟರ್ ನಿಮ್ಮ ಕೇಂದ್ರದವರು. ಪುಲ್ವಾಮಾದಲ್ಲಿ ಸಾಕ್ಷಿ ಮಲ್ಲಿಕ್ ಅವರ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಗವರ್ನರ್ ಕೇಳ್ತಾ ಇರೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.